ತಳವಾರ್ ಅವರು ಕೂಡ ಸ್ಟೇಜ್ಗೆ ಆಗಮಿಸಬೇಕು. ಪಡಮಟ್ಟು ನಮ್ಮೂರ ಆರಾಧ್ಯ ದೈವನಾಗಿರ್ತ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ 108 ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಳುಗೇರ ತಳುಗೇರ ಹಾಗೂ ಶ್ರೀ 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 ಪ್ರಸನ್ನಾನಂದಾಪುರಿ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಹರಿಹರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರ ತರುಣ ನಾಟ ಸಂಘ ಚಂದ್ರಗಿರಿ ಇವರು ಅರ್ಪಿಸುವಂತ ಸುಂದರ ಕಲಾಕಸುಮ ಬಡವನ ಒಡಲು ಬೆಂಕಿಯ ಸಿಡಿಲು ಅರ್ಥಾತ್ ತಾಯಿ ಮೊದಲು ತಾಳಿ ಮೊದಲು ಎಂಬ ಸುಂದರ ಸಾಮಾಜಿಕ ನಾಟಕ ನಿನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಗದುಗಿನಲ್ಲಿ ಗದುಗಿನಲ್ಲಿ ಬೆಳಗುತ್ತಿದೆ ಗದುಗಿನಲ್ಲಿ ಬೆಳಗುತ್ತಿದೆ ಸಂಗೀತ ಗೀತ ಗದುಗಿನಲ್ಲಿ ಬೆಳಗುತ್ತಿದೆ ಗದುಗಿನಲ್ಲಿ ಬೆಳಗುತ್ತಿದೆ ಸಂಗೀತ ದೀಪ ದೀಪದಲ್ಲಿ ಕಾಣುತ್ತಿದೆ ದೀಪದಲ್ಲಿ ಕಾಣುತ್ತಿದೆ ಪಂಚಾಕ್ಷರಿ ರೂಪ ದೀಪದಲ್ಲಿ ಕಾಣುತ್ತಿದೆ ಪಂಚಾಕ್ಷರಿ ರೂಪ ದೀಪ ಬೇವನೂರು ಮಠ್ ಹಾಗೂ ಬೆಳೆಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮುದಿಯಪ್ಪ ಕೃಷ್ಣಪ್ಪ ದಾಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮಹನೀಯರು ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಲ್ಮೀಕಿಯ ಜಯಂತಿ ಅಂಗವಾಗಿ ಗ್ರಾಮದ ಯುವಕ ಮಿತ್ರರು ಹಾಕಿರ್ತಕ್ಕಂಥ ಈ ಸುಂದರ ಸಾಮಾಜಿಕ ನಾಟಕ ಬಡವನ ಒಡೆಯಲು ಬೆಂಕಿಯ ಸಿಡಿಲು ಅರ್ಥಾತ್ ತಾಯಿ ಮೊದಲು ಅಥವಾ ತಾಯಿ ಮೊದಲು ಎಂಬ ಈ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ನಮ್ಮ ನಿಮ್ಮೆಲ್ಲರ ಪೂಜ್ಯರು ಹಾಗೂ ಶ್ರೀ ಸರಂಗಯ್ಯನವರು
ಹಾಗೂ ಸಿದ್ಧಲಿಂಗಯ್ಯಜ್ಜನವರ ಪಾದಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಈ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅದ್ದರಿಗೂ ಹಾಗೂ ಜ್ಯೋತಿಯನ್ನು ಈಗ ತಾನೇ ಬೆಳೆಸಿದಂತಹ ಸಹೋದರಿ ಶಂಕರಮ್ಮ ಬೆವಣೂರುಮಠ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮುತ್ತಣ್ಣ ಯರಗೇರಿಯವರೇ ಹಾಗೂ ಯಲ್ಲಪ್ಪ ಚಿಂಗಾಳ್ರವರೇ ಹಾಗೂ ಸ್ನೇಹಿತರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಬಸವರಾಜ ಮೇಟಿಯವರೇ, ಅವರಿವರೆನ್ನದೇ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಹಿರಿಯರೇ, ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಲ್ಮೀಕಿ ಜಯಂತಿ ಅಂಗವಾಗಿ ಹಾಕಿರ್ತಕ್ಕಂಥ ಈ ನಾಟಕದಲ್ಲಿ ಕೆಲವೊಂದು ಸನ್ನಿವೇಶಗಳು ಒಳ್ಳೆಯದು ಬರುವುದು, ಕೆಲವೊಂದು ಸನ್ನಿವೇಶಗಳು ಕೆಟ್ಟದ್ದು ಬರುವುದು. ಕೆಟ್ಟ ಸನ್ನಿವೇಶಗಳನ್ನು ನಾವು ನೀವೆಲ್ಲ ಇಲ್ಲಿಯೇ ಮರೆತು ಒಳ್ಳೆಯ ಸನ್ನಿವೇಶಗಳನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಹೋಗುತ್ತಾ, ಹಾಗೆಯೇ ಮಹರ್ಷಿ ವಾಲ್ಮೀಕಿ ದೇವರ ಆದರ್ಶ ತತ್ವಗಳನ್ನು ನಾವು ನೀವು ಪರಿಪಾಲನೆಯನ್ನು ಮಾಡುವುದರ ಜೊತೆಗೆ ಅವರ ಆದರ್ಶ ತತ್ವಗಳನ್ನು, ವಾಲ್ಮೀಕಿ ಆದರ್ಶ ತತ್ವಗಳನ್ನು ನಮ್ಮ ಮಕ್ಕಳಲ್ಲಿ ಕೂಡ ಬೆಳೆಸಬೇಕೆಂದು ನಾನು ಮೊದಲೊಮ್ಮೆ ಹೇಳುತ್ತಾ, ಅವರ ಆದರ್ಶ ತತ್ವಗಳನ್ನು ಬೆಳೆಸಿದಾಗಲೇ ನಾವು ಈ ಜಯಂತಿಯನ್ನು ಮಾಡುವುದಕ್ಕೆ ಒಂದು ಸೂಕ್ತ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು, ಕೆಟ್ಟ ಸನ್ನಿವೇಶಗಳು ಮರೆತು ಒಳ್ಳೆಯ ಸನ್ನಿವೇಶಗಳನ್ನು ಅಳವಡಿಸಿಕೊಂಡು ಹೋಗಬೇಕಂತ ಹೇಳುತ್ತಾ, ಈ ವೇದಿಕೆ ಮೇಲೆ ನಾನು ಕರೆಸಿ 4 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ ಮೊದಲು ನಮಸ್ಕರಿಸುತ್ತಾ ನಾನು 4 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದ್ರಗಿರಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಗುರು ಹಿರಿಯರಲ್ಲಿ ಪಾದಾರವನ್ನು ಅರ್ಪಿಸುತ್ತಾ ಶ್ರೀ ಶರಣಬಸವೇಶ್ವರ ದೇವರಲ್ಲಿ ಪ್ರಣಾಮಿಸುತ್ತಾ, ಕುಡುಲ ಸಂಗಮೇಶ್ವರ ದೇವರಾದ ಪ್ರಣಾಮಿಸುತ್ತಾ, ಇವತ್ತು ಈ ಚಂದ್ರಗಿರಿ ಗ್ರಾಮದಲ್ಲಿ ನಾವು ನೀವೆಲ್ಲರೂ ಕೊಡ್ಬೇಕಾರ ಶ್ರೀ ವಾಲ್ಮೀಕಿ ಜಯಂತಿ ಅಂಗವಾಗಿ ಈ ಒಂದು ಸುಂದರ ಸಾಮಾಜಿಕ ನಾಟಕ ಬಡವನ ಒಡಿಲು ಬೆಂಕಿಯ ಸಿಡಿಲು, ಅರ್ಥಾರ್ಥ ತಾಯಿಯ ಮೊದಲು ತಾಳಿಯ ಮೊದಲು ಎಂಬ ಪೊಲೀಸ್ ಪಾಟೀಲ್ ಬೆಳಕಲ್ ಅವರು ಬರೆದಿರ್ತಕ್ಕಂಥ ವಿಶಿಷ್ಟ ಕವಿ ಅದನ್ನು ನಾವು ನೀವೆಲ್ಲರೂ ಇವತ್ತು ರುಚಿಯಾಗಿ ಅದನ್ನು ಸವಿಯಕ್ಕೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಪಾತ್ರಧಾರಿಗಳ ಮೇನಲ್ಲ, ಇಲ್ಲಿರ್ತಕ್ಕಂಥ ವೇದಿಕೆಗಳಿರ್ತಕ್ಕಂಥ ಗಣ್ಯರಿಂದ ಈ ಒಂದು ಕಾರ್ಯಕ್ರಮ ಇಂಥ ಹಲವಾರು ಕಾರ್ಯಕ್ರಮ ನಡೀತಾವೆ. ಅವರು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗ ಕಾರಣ, ಇಲ್ಲಾಂದ್ರೆ ಇಲ್ಲ. ಯಾಕಂತೇಳಿ ಶ್ರಮಪಟ್ಟಿರ್ತಕ್ಕಂಥ ಪಾತ್ರಧಾರಿಗಳು ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ವೇದಿಕೆಗಳು ಏನಿರ್ತೀವಿ ಅವರು ಒಂದು ಸಮಾಜಜೀವಿಗಳು. ಅದಕ್ಕಾಗಿ ಈಗ ನಮ್ಮ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಸದಸ್ಯರು ಹೇಳಿದರು, ಈ ಸನ್ನಿವೇಶ ಕೆಟ್ಟದ್ದು ಬರುತ್ತೆ, ಒಳ್ಳೆಯದು ಬರುತ್ತೆ. ಒಳ್ಳೆಯದನ್ನು ನಾವು ತೆಗೆದುಕೊಂಡು ಕೆಟ್ಟ ಸನ್ನಿವೇಶನ ಇಲ್ಲೇ ಬಿಟ್ಟು ಅದರ ತರಾಗಿ ನಾವು ಒಂದು ಬದಲಾವಣೆ ನಮ್ಮಲ್ಲಿ ಬರಬೇಕು. ಬದಲಾವಣೆ ಬಂದಾಗ ಮಾತ್ರ ಈ ಚಂದ್ರಗಿರಿ ಗ್ರಾಮದಲ್ಲಿ ನಾಟಕ ನೋಡಿದ್ದಕ್ಕೂ ಈ ವಾಲ್ಮೀಕಿ ಜಯಂತಿಗೆ ಹಾಕಿದ್ದಕ್ಕೂ ಒಂದು ಸ್ವಾರ್ಥಕ್ಕಂತ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯುವಕರಿದ್ದೀರಿ, ನಾನು ನಿಮ್ಮಂಗ ಒಂದು 15-16 ವರ್ಷ ಇದ್ದಾಗ ನಾನು ಈ ವೇದಿಕೆ ಮುಂಭಾಗದಲ್ಲಿ ಕುಂತು ನಾಟಕ ನೋಡ್ತಾ ಇದ್ದೆ. ಇಂಥ ವೇದಿಕೆಗೆ ನಾನು ಹತ್ತಬೇಕಲ್ಲ ಅಂತ ಒಂದು ಆಸೆ ಇತ್ತು. ಇಂಥ ವೇದಿಕೆಗೆ ನಾನು ಮಾತಾಡಬೇಕಲ್ಲ, ನಾನು ಹೂವಿನ ಹಾಕಿಸ್ಕೋಬೇಕಲ್ಲ, ನಾನು ಒಂದು ವೇದಿಕೆ ಸ್ಥಾನ ಹೋಗ್ಬೇಕಲ್ಲ ಅನ್ನೋ ಆಸೆ ಇತ್ತು. ಆ ಆಸೆ ಕುಡುಲ ಸಂಗಮೇಶ್ವರ ಮತ್ತು ಶರಣಬಸವೇಶ್ವರ ಈ ಚಂದ್ರಗಿರಿ ಗ್ರಾಮದ ದೇವರು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅನುಗ್ರಹದಿಂದ ಇವತ್ತು ನಾನು ಹಲವಾರು ವೇದಿಕೆಗಳಿಗೆ ಆಗಮಿಸ್ತಾ ಇದ್ದೇನೆ. ಇದು ನಂದು 26ನೇ ವೇದಿಕೆ. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ವೇದಿಕೆ ಬರಬೇಕಾದ್ರೆ ನನ್ನ ಪಡೆದ ತಂದೆ ಗಜೇಂದ್ರದ ಒಬ್ಬ ದೇವರು, ಗಜೇಂದ್ರದ ದೇವರು ಇವೆಲ್ಲ ಇಲ್ಲಿಲ್ಲದತ್ತ ಅವ್ರನ್ನ ಮರೆಸುತ್ತೀನಿ. ಯಾಕಂದರೆ ಇವತ್ತು ಒಂದು ಸ್ಥಾನ ಕೊಟ್ಟಿದ್ದಾರೆ. ಒಂದು ಶುಭ ಕನ್ನಡ ಪಕ್ಷದ ರಾಜ್ಯ ಕಾರ್ಯ ಅಧ್ಯಕ್ಷನಾಗಿ ಒಂದು ಸ್ಥಾನ ಕೊಟ್ಟು, ಒಂದು ಗೌರವ ಕೊಟ್ಟು, ನೀವೆಲ್ಲ ಕಡೆ ಪಕ್ಷ ಸಂಘಟನೆ ಬೆಳೆಸಿ ನಿಮ್ಮಲ್ಲಿ ಛಲ ಇದೆ, ಒಂದು ಆಸಕ್ತಿ ಇದೆ ಅಂತ ಹೇಳಿ ಆ ದೇವರು ನನ್ನಲ್ಲಿ ಉಡಿ ತುಂಬಿದಾಗ ಆ ಉಡಿಯನ್ನು ಎಲ್ಲರಿಗೂ ನಾನು ಸರಿಪಡಿಸಿ ಹಂಚ್ತಾ ಇದ್ದೀನಿ. ಉಡಿ ಅಂದರೆ ಇಂಥ ವೇದಿಕೆಗಳಿಗೆ ಹೋಗಿ ಸ್ವಲ್ಪ ಸಹಾಯಧನ ಮಾಡೋದು ಮತ್ತು ಬಡವರಿಗೆ ಮತ್ತು ಏನು ಕಷ್ಟಗಳಲ್ಲಿ ಅಲ್ಲಿ ಹೋಗಿ ನಿಂತು ಅವರಿಗೆ ಸರಿಪಡಿಸೋದು. ಈಗ ವಿದ್ಯಾರ್ಥಿಗಳಿಗೆ ಬಸ್ ಬಿಡಲತ್ತಕ್ಕಂಥ ತೊಂದರೆ ಇದ್ದರೆ ಅಲ್ಲಿ ಹೋಗಿ ಸರಿಪಡಿಸಿ ಬಸ್ಸನ್ನು ಬಿಡೋದು. ಮೊನ್ನೆ ಇಲ್ಲೇ ಒಂದು ಎಕ್ಸಾಂಪಲ್ ಹನುಮಸಾಗರ ಗ್ರಾಮದಲ್ಲಿ ಒಂದು ನಡೀತು. ವಿದ್ಯಾರ್ಥಿಗಳಿಗೆ ಬಸ್ ಬಿಡಲಂತ ಸನ್ನಿವೇಶ ಬಂತು. ಅಲ್ಲಿ ನಮ್ಮ PSI ಅಶೋಕ್ ಬೇವೂರವರು ಮತ್ತು ನಾವು ಕೂಡಿ ನಿಂತಾಗ ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಕರೆಸಿ ಇವತ್ತು 8:15ಕ್ಕೆ 9:15ಕ್ಕೆ ಒಂದು ಬಸ್ಸನ್ನು ಬಿಡಿಸಿದ್ದೇವೆ. ಇದು ಮೊದಲೇ ನನ್ನ ಸಾಧನೆ. ಇನ್ನು ಅಂಥ ಹಲವಾರು ಸಾಧನೆ ಮಾಡಬೇಕಾದ್ರೆ ನೀವೆಲ್ಲರೂ ಸಾಥ್ ಕೊಡಬೇಕು. ನೀವೆಲ್ಲರ ಸಾಥದಿಂದ ಮಾತ್ರ ನಾವು ಯಶಸ್ವಿ ಕಾರಣಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಲ್ಲಿ ಜ್ಯೋತಿ ಬೆಳೆಸಲು ಕಾರಣ ಆಗಿದ್ದಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಣ್ಯರಲ್ಲಿ ಮರೆಸುತ್ತಾ ಈ ಒಂದು ವೇದಿಕೆಗೆ ಎಲ್ಲ ಗಣ್ಯಮಣ್ಯರು ಆಗಮಿಸಿ ಈ ಒಂದು ಚಾಲನೆ ತುಂಬಿ ಈ ನಾಟಕಕ್ಕೆ ಪ್ರೋತ್ಸಾಹ ತುಂಬಿದಕ್ಕಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭುವನೇಶ್ವರಿ ಮಾತೆ. ದೇವರಂತ
ಶ್ರೀ ಶರಣಮಹೇಶ್ವರ ಹಾಗೂ ಶ್ರೀ ವಾಲ್ಮೀಕಿ ಶ್ರೀ ಮಾರುತೇಶ್ವರ ಪಾದಂಗಳಿಗೆ ಪರಿಮುಟ್ಟು ಈ ಊರಿನ ಎಲ್ಲ ಹಿರಿಯರಲ್ಲಿ ಅವರ ಪಾದಂಗಳಿಗೆ ಪರಿಮುಟ್ಟು ಈಗ ಸಾಮಾಜಿಕ ಸುಂದರ ನಾಟಕವಾದ ಬಡವಣ ಒಡಲು ಬೆಂಕಿಯ ಶಿಡಿಲು ಎನ್ನುವಂಥ ನಾಟಕವನ್ನು ಆಡ್ತಾ ಇದ್ದಾರೆ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ, ಆದರೂ ಒತ್ತೆ ಪ್ರಖ್ಯಾತರ ಮಾತಾಡಕತ್ತೀನಿ. ಈ ನಾಟಕದ ಅರ್ಥ ಅಂದ್ರೆ ಏನಂದರೆ, ಶ್ರೀ ಮಹರ್ಷಿ ವಾಲ್ಮೀಕಿ ನಾವೆಲ್ಲರೂ ಜಯಂತಿ ಮಾಡ್ತೀವಿ. ಈಗಾಗಲೇ ನಾಗರಾಜರು ಹೇಳಿದರು, ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸನ್ನಿವೇಶಗಳನ್ನು ಸ್ವೀಕರಿಸೋಣ, ಕೆಟ್ಟ ಸನ್ನಿವೇಶಗಳನ್ನು ಬಿಡೋಣ ಅಂತೇಳಿ. ಈ ಮಹರ್ಷಿ ವಾಲ್ಮೀಕಿ ಅವರಿಗೂ ಮತ್ತು ಈ ಒಳ್ಳೆಯ ಸನ್ನಿವೇಶ ಮತ್ತು ಕೆಟ್ಟ ಸನ್ನಿವೇಶಗಳು ಒಂದು ಅಭಿನವ ಸಂಬಂಧ ಇದೆ. ಈ ಮಹರ್ಷಿ ವಾಲ್ಮೀಕಿಯವರು ಮೊದಲ ಈ ಮಹರ್ಷಿ ವಾಲ್ಮೀಕಿ ಆಗೋಕ್ಕಿಂತ ಮುಂಚೆಗೆ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಕೆಲವೊಂದು ವಿಷಯಗಳನ್ನು ನಾವು ತಿಳಿ ಬರುತ್ತೆ. ಅಂದರೆ ಬೇಟೆ ಆಡುವುದು, ಅಂದರೆ ಕೆಲವೊಂದಿಷ್ಟು ದರೋಡೆಗಳನ್ನು ಮಾಡೋದು. ಆನಂತರ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಏನಂದರೆ, ಒಂದು ನೀನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಿನ್ನ ಕುಟುಂಬದ ಸದಸ್ಯರು ನೀನು ಮಾಡ್ತಕ್ಕಂಥ ಕೆಟ್ಟ ಕೆಲಸಕ್ಕೆ ಭಾಗಿಯಾಗಿದ್ದಾರ, ಅಂದರೆ ಕೆಟ್ಟ ಕೆಲಸಕ್ಕೆ ಅಂದರೆ ಪಾಪ ಕೆಲಸಕ್ಕೆ. ಆವಾಗ ಮಹರ್ಷಿ ವಾಲ್ಮೀಕಿಯವ್ರ ಮನೆಗೆ ಹೋಗಿ ಕುಟುಂಬ ಸದಸ್ಯರನ್ನ ಕೇಳ್ತಾರೆ, ನಾನು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳಿಗೆ ನೀವೆಲ್ಲರೂ ಭಾಗಿಯಿದ್ದೀರಿ, ಅಂದರೆ ನನ್ನ ಪಾಪ ಪ್ರಾಯಶ್ಚಿತ್ತಕ್ಕೆ ನೀವಂತೆ. ಆವಾಗ ಕುಟುಂಬ ಸದಸ್ಯರು ಯಾರೂ ಒಪ್ಕೊಳ್ಳೋದಲ್ಲ, ಮಕ್ಕಳು ಹೆಂಡತಿ ಸಹಿತ ನಾವು ಯಾರೂ ಇದಕ್ಕೆ ನಾವು ಸಹಿಸಲ್ಲ ಅಂತೇಳಿ. ಆವಾಗ ತಪಸ್ವಿ ಗೈದು ಮಹರ್ಷಿ ವಾಲ್ಮೀಕಿ ಆಗ್ತಾರೆ. ಇಡೀ ಜಗತ್ತ ಪ್ರಸಿದ್ಧವಾದಂಥ ಶ್ರೀರಾಮಾಯಣ ಬರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರು ಇವತ್ತು ನಮ್ಮ ಭಾರತದಲ್ಲಿ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ಮಹರ್ಷಿ ವಾಲ್ಮೀಕಿಯವರ ಜನ್ಮದ ಸ್ಥಳದಲ್ಲಿ ನಾವು ಹುಟ್ಟಿದ್ವಿ ಅಂತೇಳಿ ನಮ್ಮ ಪುಣ್ಯ. ಇವತ್ತು ನಾವೆಲ್ಲ ಜಾತಿ ಭೇದ ಎಲ್ಲವನ್ನು ಮರೆತು ಇಂಥ ಮಹರ್ಷಿ ವಾಲ್ಮೀಕಿಯ ಜಯಂತಿಯಲ್ಲಿ ನಾವು ಭಾಗವಹಿಸುವುದು ನಮ್ಮ ಪುಣ್ಯ ಅಂತ. ಎಲ್ಲರೂ ಈ ಕೇವಲ ನಾವು ಬರೀ ಜಯಂತಿ ಮಾಡೋದಲ್ಲ, ಅವರ ಮಾಡತಕ್ಕಂಥ ಕೆಲಸಗಳಲ್ಲಿ ನಾವು ಭಾಗಿಯಾಗೋಣ, ಅವರ ಸಾಮಾಜಿಕ ಕೆಲಸಗಳನ್ನ ಮುಂದುವರ್ಸ ಅಂತೇಳಿ ನಾನು ನನ್ನ ಭಾಷೆಗಳನ್ನು ಮುಗಿಸ್ತೇನೆ. ಆಸೀನರಾದಂಥ ನನ್ನ ಗುರುಗಳು ಹಾಗೂ ಪೂಜ್ಯ ಗುರುಗಳು, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಒಂದು 2 ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಶ್ರೀ ಮಹರ್ಷಿ ವಾಲ್ಮೀಕಿ ಕಲಾ ಸಾಂಸ್ಕೃತಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಕ್ರೀಡಾ ಸಂಸ್ಥೆ ಎಂಬುವ ಸಂಸ್ಥೆಯನ್ನು ಇತ್ತೀಚೆಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ಅದಕ್ಕೆ ನನ್ನ ಊರಿನವರು ಎಲ್ಲರೂ ಉತ್ತರ ಸೇರಿ ಅಧ್ಯಕ್ಷನನ್ನಾಗಿ ನನ್ನ ಮಾಡಿದ್ದಾರೆ. ದಯವಿಟ್ಟು ಅವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಕಲಾ ಸಂಸ್ಕೃತಿಯ ಸಂಸ್ಥೆಯ ಒಂದು ಉದ್ದೇಶ ಏನಂದರೆ, ಕಲಾ ಸಂಸ್ಕೃತಿ ಅಂದರೆ ನಮ್ಮೂರಲ್ಲಿರುವಂತಹ ಕಲಾವನ್ನು ಮೇಲೆಕೆತ್ತುವುದು, ಗ್ರಾಮೀಣಾಭಿವೃದ್ಧಿ ಅಂದರೆ ಗ್ರಾಮೀಣದಲ್ಲಿ ಇರುವಂತಹ ಹಿಂದುಳಿದ ಬಡವರು ಮತ್ತು ಪರಿಶಿಷ್ಟ ಪಂಗಡ ಜಾತಿಗಳನ್ನು ಮೂಲೆಕ್ಕೆ ತರುವುದು, ಕ್ರೀಡಾ ಸಂಸ್ಥೆ ಅಂದರೆ ಓಟದಲ್ಲಿ ಮತ್ತು ಆಟದಲ್ಲಿ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳನ್ನು ಮುಂದಕ್ಕೆ ತರುವಂಥ, ಅವರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿಯ ಕೆಲಸವನ್ನು ನಾವು ಸಂಸ್ಥೆಯಿಂದ ಮಾಡಬೇಕೆಂದು ಆಸೆ ಇಟ್ಕೊಂಡು ಈ ಸಂಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ಇದಕ್ಕೆ ಕರ್ನಾಟಕದ ಎಲ್ಲ ಬಂಧು ಬಾಂಧವರು ಹಾಗೂ ಹಿರಿಯರು ಆಶೀರ್ವಾದ ಬೇಕೆಂದು ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ. ಇತ್ತೀಚೆಗೆ ಚಂದ್ರಗಿರಿ ಗ್ರಾಮದಲ್ಲಿ ಕಲೆ ಎನ್ನುವುದು ಒಂದು ನನ್ನ ಅನಿಸಿಕೆ ಪ್ರಕಾರ 100%ನಲ್ಲಿ 5 ಮಾತ್ರ, ಒಂದು 100%ನಲ್ಲಿ 5 ಮಾತ್ರ ಕಲಾವಿದರು ನಮ್ಮೂರಲ್ಲಿದ್ದರು. ನಮ್ಮೂರಲ್ಲಿರುವಂತಹ ಕಲಾವಿದರಲ್ಲಿ ಒಬ್ಬ ಅಮೂಲ್ಯವಾದಂತಹ ರತ್ನ ನಮ್ಮ ಗುರು ಅಂತ ಭಾವಿಸ್ತೇನೆ. ಹನುಮಂತಪ್ಪ ನಿಂಗಪ್ಪ ತಳವಾರ್ ಇವರು ಕೂಡ ನಮ್ಮನ್ನು ಈ ವರ್ಷದಲ್ಲಿ ಅಗಲಿದ್ದಾರೆ. ಅದಕ್ಕೆ ನಮ್ಗೆ ಶೋಕದ, ನಮ್ಮ ಕಲಾವಿದರಿಗೆ, ನಮ್ಮೂರಿನ ಕಲಾವಿದರಿಗೆ ಶೋಕ ಸ್ವಲ್ಪ ಸಂಭವ ಇದೆ. ಹೀಗಾಗಿ ಆ ಒಂದು ಮಹಾವ್ಯಕ್ತಿಗೆ, ನಮ್ಮೂರಿನ ಕಲಾ ಮಹಾವ್ಯಕ್ತಿಗೆ 1 ನಿಮಿಷಗಳ ಕಾಲ, ಅಟ್ಲೀಸ್ಟ್ ಒಂದು 50 ಸೆಕೆಂಡ್ಗಳ ಕಾಲ ಅಂದರೆ ಮೌನವನ್ನು ಆಚರಣೆ ಮಾಡಿ ಆ ಪೂಜ್ಯರಿಗೆ, ಗುರುವಿಗೆ ಸಲ್ಲಿಸೋಣ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಎಲ್ಲಾದರೂ ಕೋಆಪರೇಟ್ ಮಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. 50 ಸೆಕೆಂಡ್ಗಳು ಮಾತ್ರ. ಮೌನ ಸ್ಟಾರ್ಟ್. 1 2 3. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆ ಒಂದು ಮಹಾನ್ ಭಾವನೆಗೆ, ನಮ್ಮ ಗುರುವಿಗೆ ಹನುಮಂತಪ್ಪ ನಿಂಗಪ್ಪ ತಳವಾರಿಯವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಎಲ್ಲರೂ ಈ ಸ್ಟೇಜಿನ ಮುಖಾಂತರ ನಾನು ಹಾರೈಸ್ತಾ ಇದ್ದೀನಿ. ಹೆಚ್ಚಿಗೆ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ.
ಊರಲ್ಲಿ ಕಲಾವಿದರು ಇರ್ತಾರೆ, ಬಟ್ ಕಲಾವಿದರಿಗೆ ಗುರುತಿಸಬೇಕು. ಇಂತಹ ಅಮೂಲ್ಯವಾದಂತಹ ರತ್ನಗಳು ನೋಡಿ ನಮ್ಮ ಮುಂದ್ಗಡೆನೇ ಇದ್ದಾರೆ. ಇಂತಿಂಥ ಕಲಾವಿದರಿದ್ದಾಗ ಅವ್ರು ನಾವು ಗುರುತಿಸಬೇಕು. ಎಲೆ ಮರೆಯ ಕಾಯಿ ಅಂತಹ ಎಲೆ ಮರೆ ಹಿಂದೆ ಕಾಯಿ ಇರುತ್ತೆ, ಬಟ್ ಎಲೆ ಮರೆ ಆಗಿರುತ್ತಲ್ಲ ಯಾರಿಗೂ ಗೊತ್ತಿರಲ್ಲ. ಅವ್ರನ್ನ ಗುರುತಿಸ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಅಷ್ಟೇ, ಇದಿಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಕಾಶ ನಮಗಿಂತ ಅಮೂಲ್ಯವಾದ ರತ್ನಗಳು ಈ ವೇದಿಕೆ ಮೇಲೆ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಶ್ರೀ ಶರಣಬಸವೇಶ್ವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಹಾಗೂ ಶ್ರೀ ಮಾರುತೇಶ್ವರ ಸ್ವಾಮಿಯನ್ನು ನಮಸ್ಕರಿಸಿ ಇವತ್ತಿನ ಈ ನಾಟಕ ಸಮಾರಂಭದ ಅಧ್ಯಕ್ಷರೇ, ದಯವಿಟ್ಟು ಶಾಂತತೆಯನ್ನು ಕಾಪಾಡಿ ಅವರು ಹೇಳುವ ಒಂದು ನುಡಿಮುತ್ತುಗಳನ್ನು ಆಲಿಸಬೇಕೆಂದು ವಿನಂತಿ ಮಾಡ್ಕೊಂಡು ಶಾಂತತೆ ಕಾಪಾಡಿಕೊಳ್ಬೇಕು. ಈ ಸಮಾರಂಭದ ಮುಖ್ಯ ಅತಿಥಿಗಳೇ, ತಾಲೂಕ್ ಪಂಚಾಯಿತಿಯ ಸದಸ್ಯರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಮತ್ತು SDMC ಅಧ್ಯಕ್ಷರೇ, ಸದಸ್ಯರೇ ಮತ್ತು ಈ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಹನೀಯರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಗ್ರಾಮದ ಯಾವತ್ತೂ ಯುವಕ ಮಿತ್ರರೇ, ಸ್ನೇಹಿತರೇ, ಸಹೋದರ ಸಹೋದರಿಯರೇ ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಅಭಿಮಾನಿಗಳೇ, ಇವತ್ತಿನ ದಿವಸ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಈ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ಮಹಾ ಕವಿಗಳಲ್ಲಿ ಒಬ್ಬರು, ರಾಮಾಯಣ ಬರೆದಂಥವರು. ಅವರು ಕೂಡ ಮೊದಲು ನಮ್ಮ ನಿಮ್ಮಂತೆ ಸಾಮಾನ್ಯ ಜನರು. ಇದೀಗ ಅತಿಥಿಗಳಲ್ಲಿ ಒಬ್ಬರು ತಿಳಿಸಿದಂತೆ ಅವರು ಬೇಟೆ ಆಡುವುದನ್ನು ವೃತ್ತಿ ಜೀವನ ಮಾಡಿಕೊಂಡಿದ್ದರು. ದಿನಾಲೂ ಬೇಟೆಯನ್ನು ಆಡಿ ಉಪಜೀವನವನ್ನು ಮಾಡ್ತಾ ಇದ್ದರು. ಒಂದು ದಿನ ನಾರದ ಮುನಿಗಳನ್ನು ಒಂದು ದರ್ಶನವಾಯಿತು ಅವರಿಗೆ. ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬೇಟೆ ಆಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾರದ ಮುನಿಗಳು ಬರ್ತಾರೆ. ಅವರನ್ನು ಈ ವಾಲ್ಮೀಕಿಯವರು ಮಹರ್ಷಿಗಳು ಅಡ್ಡ ನಿಂತು ತಡೆಗಟ್ಟಿ, ನಿನ್ನಲ್ಲಿ ಏನಿದೆ ಕೊಡು ನನಗೆ, ಬಂಗಾರ ಬೆಳ್ಳಿ ನಾಣ್ಯ ವಸ್ತು ಏನಿದೆ ಯಾವುದಾದ್ರೂ ಕೊಡು ನನಗೆ ಅಂದರು. ಆವಾಗ ನಾರದ ಮುನಿಗಳು ಹೇಳಿದರು, ಆಯ್ತಪ್ಪ, ನಾನು ನಿನಗೇನು ನನ್ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಎಲ್ಲ ಕೊಡ್ತೀನಿ, ನೀನು ಮಾಡತಕ್ಕಂಥ ಈ ಕೆಲಸ ಒಳ್ಳೆಯದಲ್ಲ, ಇದು ಒಳ್ಳೆಯ ಕೆಲಸ ಅಲ್ಲ, ಇದು ಒಂದು ಪಾಪದ ಕೆಲಸ. ಅದಕ್ಕೆ ಈಗ ನೀ ಏನು ಮಾಡ್ತೀವಿ, ಈ ಕೆಲಸದಿಂದ ನಿನ್ನ ಹೆಂಡತಿ ಮಕ್ಕಳನ್ನು ಸಲುತ್ತೀನಿ, ನೀನು ನಿನ್ನ ಜೊತೆಗೆ ನೀನು ಮಾಡ್ತಕ್ಕಂಥ ಪಾಪದ ಕೆಲಸದೊಳಗೆ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾಗ್ಯಾರ ಭಾಗಿ ಆಗ್ತಾರ ಕೇಳು ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ಹೋಗಿ ಮಹರ್ಷಿ ವಾಲ್ಮೀಕಿ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ಕೇಳ್ತಾರೆ, ನಾನು ನಿಮಗೆ ದಿನಾಲು ಭೇಟಿಯಾಡಿ ತಂದು ಹಾಕ್ತೀನಿ, ನಾನು ಪಾಪದ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಪಾಪದ ಕೆಲಸದೊಳಗೆ ನೀವು ಭಾಗವಹಿಸ್ತೀರಾ ಅಂದಾಗ ಅವ್ರು ಹೇಳ್ತಾರೆ, ನಾವು ಯಾರೂ ನಿನ್ನ ಪಾಪದ ಕೆಲಸದೊಳಗೆ ಭಾಗವಹಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಅವಾಗ ಅವರಿಗೆ ಭಾಳ ಪಶ್ಚಾತ್ತಾಪ ಆಗುತ್ತೆ. ಹೊಳ್ಳಿ ನಾರದ ಮುನಿಗಳ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಆವಾಗ ನಾರದ ಮುನಿಗಳು ಹೇಳ್ತಾರೆ, ಇನ್ನು ಮೇಲೆ
ಈ ಬೇಟೆಯಾಡುವುದನ್ನು ಬಿಟ್ಟುಬಿಡು. ನೀನು ಮುಂದೆ ಒಳ್ಳೆಯ ಮನುಷ್ಯನಾಗಿ ಬಾಳು. ನೀನು ಒಬ್ಬ ದೊಡ್ಡ ಆದರ್ಶ ವ್ಯಕ್ತಿಯಾಗಿ ಮಹರ್ಷಿ ವಾಲ್ಮೀಕಿಯಾಗಿ ಇಡೀ ಜಗತ್ತಿನೊಳಗೆ ನೀನು ಪ್ರಖ್ಯಾತಿ ಆಗ್ತೀನಿ ನೀನು ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾರೆ ನಾರದ ಮುನಿಗಳು. ಆವತ್ತಿನಿಂದ ನಾರದ ಮುನಿಗಳು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ರಾಮಾಯಣ ಮಹಾಭಾರತ ಗ್ರಂಥವನ್ನು ರಚನೆ ಮಾಡ್ತಾರೆ. ರಾಮಾಯಣ ಅಂತಕ್ಕಂಥ ಗ್ರಂಥ ಮುಂದೆ ಈಗಾಗಲೇ ಸಮಯ ಆಗಿದೆ, ಕ್ಯಾಕಿ ಚಲೋ ಅದು. ಇನ್ನೂ ಪಾತ್ರಧಾರಿಗಳು ರೆಡಿ ಆಗ್ಲಿಕ್ಕತ್ತಾರ. ಒಂದು 2 ನಿಮಿಷ ಅಷ್ಟೇ. ಶ್ರೀ ಮಹರ್ಷಿ ವಾಲ್ಮೀಕಿಯವರು ಅರಣ್ಯದಲ್ಲಿ ವಾಸ ಮಾಡತಂಥ ಸಂದರ್ಭದಲ್ಲಿ ರಾಮನ ಹೆಂಡತಿ ಸೀತಾದೇವಿ ರಾಮನಿಂದ ಪರಿತ್ಯಕ್ತಳಾಗಿ ಕಾಡಿಗೆ ಬಂದಾಗ ಅವಳು ಬಸುರಿ ಇರುತ್ತಾಳೆ. ಸೀತಾದೇವಿಯನ್ನು ಸಂರಕ್ಷಣೆ ಮಾಡ್ತಾರೆ ಮತ್ತು ಲವಕುಶ ಅಂತಕ್ಕಂಥ ಮಕ್ಕಳು ಜನಿಸ್ತಾರೆ. ಅವರನ್ನು ಕೂಡ ಪೋಷಣೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಮಾಡಿ ಮುಂದೆ ಜಗದ್ವಿಖ್ಯಾತರಾಗ್ತಾರೆ. ಅಂಥ ಒಂದು ಮಹರ್ಷಿಗಳ ಇವತ್ತ ಒಂದು ಪುಣ್ಯ ದಿನ ಜಯಂತಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಇವತ್ತಿನ ಏನು ಈ ನಾಟಕ ಈ ಜಯಂತಿ ಸಲುವಾಗಿ ಇಟ್ಕೊಂಡಂಥದ್ದು ಬಡವನ ಒಡಲು ಬೆಂಕಿಯ ಸಿಡಿಲು, ಅರ್ಥಾತ್ ತಾಯಿ ಮೊದಲು ತಾಳಿ ಮೊದಲು ಎಂಬ ಈ ಸುಂದರ ಸಾಮಾಜಿಕ ರೌದ್ರಮಯ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಂತ ರೀತಿಯಿಂದ ಗಲಾಟೆ ಮಾಡದೆ, ಯಾವುದಕ್ಕೂ ಗಲಾಟೆಗೆ ಆಸ್ಪದ ಕೊಡದೆ ತಾವೆಲ್ಲ ಒಂದು ನಾಟಕವನ್ನು ನೋಡಿಕೊಂಡು ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಂಡು ಕೆಟ್ಟ ವಿಷಯಗಳನ್ನು ಮರೆತು ಇಲ್ಲೇ ಬಿಟ್ಟು ಹೋಗಬೇಕು. ಹಾಗೂ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಿರಿಯರಿಗೂ ತಮಗೆಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮುಖ್ಯವಾಗಿ ಕಲಾ ಬಳಗದವರು, ಇವತ್ತು ಹಾರ್ಮೋನಿಯಂ ಇರ್ಬೋದು, ಕ್ಯಾಶಿಯೋ ಇರ್ಬೋದು, ತಬಲಾ ಇರ್ಬೋದು, ಮುಖ್ಯವಾಗಿ ನಾಟಕವನ್ನು ತೆಗೆದುಕೊಂಡು ಹೋಗೋರು ಅವರು. ಇಂಥ ಒಂದು ಕಲಾ ಅಭಿಮಾನಿಗಳಿಗೂ ಕಲಾವಿದರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಹಾಗೂ ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈ ಸಮಾರಂಭದಲ್ಲಿ ನನ್ನನ್ನು ಉದ್ಘಾಟನಕರನ್ನಾಗಿ ಮಾಡಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲ ಗುರು ಹಿರಿಯರಿಗೂ ಹಾಗೂ ಈ ನಾಟಕ ಕಂಪನಿಯ ಎಲ್ಲ ಮಾಲಕರು, ವ್ಯವಸ್ಥಾಪಕರು, ಮ್ಯಾನೇಜರು, ಎಲ್ಲ ಕಲಾವಿದರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಟ್ಯ ದೇವಿ ಕುಣಿದು ಬಂದು ನವ ನಾಟ್ಯ ರಸವತ ಹರಿಸಲೇ ಜಯವ ನೀಡ ಬಸವೇಶ್ವರ.
ಪುಟ್ಟರಾಜರ ಹರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತದೆ. ಪುಟ್ಟರಾಜರ ಹರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತದೆ. ಕರ್ನಾಟಕ ನಮ್ಮ ಹಿಂದೂಸ್ತಾನ, ಕರ್ನಾಟಕ ನಮ್ಮ ಹಿಂದೂಸ್ತಾನ. ಸಂಗೀತ ಜೋತೆ ಬೆಳಗುತ್ತದೆ, ಸಂಗೀತ ಜೋತೆ ಬೆಳಗುತ್ತದೆ. ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪರಮೇಶ್ವರ, ಜಯವ ನೀಡು ಜಗದೀಶ್ವರ. ಶ್ರೀ ಶರಣು ಬಸವೇಶ್ವರ. ಚಂದನಗಿರಿಯ ಗ್ರಾಮದ ನೆಲಸಿ ಭಕ್ತರ ಮನದೊಳನೆ ನೆಲಸಿ. ಚಂದನಗಿರಿಯ ಗ್ರಾಮದ ನೆಲಸಿ ಭಕ್ತರ ಮನದೊಳನೆ ನೆಲಸಿ. ಕಲ್ಲು ಮುಳ್ಳಿನಲ್ಲಿ ದೊಡ್ಡ ಗುಡ್ಡದಲ್ಲಿ, ಕಲ್ಲು ಮುಳ್ಳಿನಲ್ಲಿ ದೊಡ್ಡ ಗುಡ್ಡದಲ್ಲಿ, ಎಲ್ಲೆಲ್ಲಿ ಇರುವೆ ಓ ತಂದೆ, ಎಲ್ಲೆಲ್ಲಿ ಇರುವೆ ಓ ತಂದೆ. ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪರಮೇಶ್ವರ, ಜಯವ ನೀಡು ಜಗದೀಶ್ವರ. ಶ್ರೀ ಶರಣು ಬಸವೇಶ್ವರ. ವಂದಿಸುವೆವು ನಾವು ಕಲಾದೇವಿಗೆ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು. ವಂದಿಸುವೆವು ನಾವು ಕಲಾದೇವಿಗೆ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು. ನಿನ್ನ ಹೃದಯ ಹೃದಯ ಕಮಲವು, ನಿನ್ನ ಹೃದಯ ಹೃದಯ ಕಮಲವು. ಜೈ ಕರಿಸಲಿ ನಮಯೇಶ್ವರವ, ಜೈ ಕರಿಸಲಿ ನಮಯೇಶ್ವರವ. ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪರಮೇಶ್ವರ, ಜಯವ ನೀಡು ಜಗದೀಶ್ವರ. ಶ್ರೀ ಶರಣು ಬಸವೇಶ್ವರ, ಶ್ರೀ ಶರಣು ಬಸವೇಶ್ವರ, ಶ್ರೀ ಶರಣು ಬಸವೇಶ್ವರ. ಹೊನ್ನು ಹೊನ್ನಿನ ಕಣಕಣದಲ್ಲಿ ಚಿನ್ನ ಸುರಿಸುವ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಹೊನ್ನು ಹೊನ್ನಿನ ಕಣಕಣದಲ್ಲಿ ಚಿನ್ನ ಸುರಿಸುವ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ತುಂಗಾ ತೀರದಿ ಗಂಗಾ ನದಿಗಳು ಹರಿದು ಬೆಳೆಯುವ ಈ ನಾಡು. ತುಂಗಾ ತೀರದಿ ಗಂಗಾ ನದಿಗಳು ಹರಿದು ಬೆಳೆಯುವ ಈ ನಾಡು. ಕನ್ನಡ ನಾಡಲ್ಲಿ ಒಟ್ಟೆ ಬಂದ ನಾವೆಲ್ಲ ಒಂದೇ. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಹೊನ್ನು ಹೊನ್ನಿನ ಕಣಕಣದಲ್ಲಿ ಚೆನ್ನ ಸುರಿಸುವ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ವೀರರಾಣಿಗಿತ್ತೂರಚ ನಮ್ಮ ಯುದ್ಧ ಮಾಡಿದ ಈ ನಾಡು. ವೀರರಾಣಿಗಿತ್ತೂರಚ ನಮ್ಮ ಯುದ್ಧ ಮಾಡಿದ ಈ ನಾಡು. ಮಹಾತ್ಮ ಗಾಂಧಿ ಚಾಚಾ ನೆಹರು ಸ್ವಾತಂತ್ರ್ಯ ತಂದ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಹೊನ್ನು ಹೊನ್ನಿನ ಕಣಕಣದಲ್ಲಿ ಚೆನ್ನ ಸುರಿಸುವ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಜಯ ಭಾರತ ನಮ್ಮಯ ನಾಡು.
ಶರಣಂ 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 ದೇವಿ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ಗೌರಿ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ಗೌರಿ ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ಗೌರಿ ಶರಣಂ 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 ತಾಯೇ ಕೃಪಾಕರೇ ಪಾಲಿಸು ಅನವರತ ತಾಯೇ ಶ್ರೀ ಗೌರಿ ತಾಯೇ ಶ್ರೀ ಗೌರಿ ಹೇ ದೇವ ಮಳೆರಾಯನೇ ಈ ರೈತರ ಕೂಗು ಕೇಳದೆ ಕಿವುಡನಾಗಿ ಕೂತಿರುವೆಯ ಎಷ್ಟೋ ಸಾವಿರ ಸಾಲವನ್ನು ಮಾಡಿ ಈ ರೈತರು ಹೊಲಕ್ಕೆ ಬೀಜವನ್ನು ಬಿತ್ತಿದ್ದಾರೆ ಆದರೆ ಆ 2 ತಿಂಗಳಾದರೂ ಆ ಬೀಜದ ಫಲ ನಮಗಿನ್ನೂ ಮುಟ್ಟಿಲ್ಲ ಆದರೆ ನಮ್ಮ ಮೇಲೆ ನಿಂಗೆ ಕರುಣೆನೇ ಬಂದಿಲ್ವಾ ಹೀಗೆ ಆದರೆ ಈ ರೈತರ ಬಾಳು ಹೇಗೆ ತಂದೆ ಹೇಳು ತಂದೆ ಹೇಳು ನಿರ್ಮಲಾ ತಂಗಿ ನಿರ್ಮಲಾ ಯಾರು ಓಹೋ ಅಣ್ಣನ ಹೊಲಕ್ಕೆ ಹೋಗಿ ಬಂದೇನನ್ನ ಹೌದಮ್ಮ ಹೊಲಕ್ಕೆ ಹೋಗಿ ಬಂದೆ ಹೊಲದಲ್ಲಿ ಕುಳಿತು ಈ ಬತ್ತಿದ ಪೈರಿನ ನೋಡಿದರೆ ಈ ಬಡವನ ಒಡಗಲಿ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ ಬೆಂಕಿ ಇಟ್ಟಂತಾಗುತ್ತದೆ ಅಣ್ಣ ಮಳೆ ಆಗಲಿಲ್ಲ ಅಂತ ನಿನ್ನ ಮನಸ್ಸಿಗೆ ತಾಪವನ್ನು ಮಾಡಿಕೊಳ್ಳಬೇಡ ಇಂದಿಲ್ಲ ನಾಳೆ ಆ ಮೇಘರಾಜನಿಗೆ ನಮ್ಮ ಕಿವಿ ಮುಟ್ಟು ಅವರಿಗೆ ಮೇಘರಾಜನಿಗೆ ಕೇಳೇ ಕೇಳುತ್ತೆ ಅಣ್ಣ ಕೇಳೇ ಕೇಳುತ್ತೆ ಪ್ರಯೋಜನವಿಲ್ಲ ತಂಗಿ ಪ್ರಯೋಜನವಿಲ್ಲ ಸತ್ತ ಮೇಲೆ ಹಳ್ಳ ಹರಿದರೇನು ಸತ್ತ ಹೆಣಕ್ಕೆ ಶೃಂಗಾರ ಮಾಡಿ ಅಣ್ಣ ಏನು ಮಾತನಾಡುತ್ತಿರುವೆ ಅಣ್ಣ ನೀನು ಮಳೆ ರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕೆ ಸಾಲಕ್ಕೆ ಹೆದರಿ ಏನು ಹಾಕಿಕೊಳ್ಳುವನು ಗಂಡಸಲ್ಲಣ್ಣ ನರ ಸತ್ತ ನಾಮರ್ಥಲ್ಲ ದೇವರು ವಜ್ರ ಕಾಯದಂತೆ ದೇವರನ್ನು ಕೊಟ್ಟಿದ್ದಾನೆ ಈ ಊರಲ್ಲಿ ಆಗದಿದ್ದರು ಇನ್ನೊಂದು ಊರಿಗೆ ಹೋಗಿ ದುಡಿದು ಜೀವನ ಸಾಗಿಸೋಣ
ಶಂಕರ, ಎಲ್ಲಿ ಹೋಗಿ ದುಡಿದಾರೇನಪ್ಪ? ಹಾಗಲ್ಲಿ ದುಡಿದರೂ ನಮ್ಮ ಹೊಟ್ಟೆಗೆ ಸಾಲೋದಿಲ್ಲ. ಇನ್ನು ಸಾಲ ತೀರಿಸಿಕೊಳ್ಳೋದು ಹೇಗಪ್ಪ? ಅಣ್ಣ, ಸಾಲಕ್ಕೆ ತಿಂತಿದ್ದು ಸಣ್ಣಾಗಿ ಸೊರಗಬೇಡಣ್ಣ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ಬಡ ರೈತರು ಸಾಲ ಮಾಡುವುದು ತಪ್ಪೇ? ಅಣ್ಣ, ಸಾಲ ಮಾಡಿದವನ ಹರಿದು ಸಾಲಿಲ್ಲ, ಗಳಿಕೆ ಮಾಡಿದವನ ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಸಾಲ ತೀರಿಸೋಣ. ಅಣ್ಣ, ಇದೇ ನನ್ನ ಕೈಯಲ್ಲಿ ಚೀಲ ಹಿಡಿದುಕೊಂಡು ಬಂದಿರುವೆ. ಈ ನಿಮ್ಮ ತಂಗಿಗೆ ಏನಾದರೂ ತಂದಿರುವೆ ನನ್ನ? ಹೌದು ತಂಗಿ, ನಿನಗಾಗಿ ತಂದಿದ್ದೇನೆ, ತೆಗೆದುಕೊಮ್ಮ. ಶಂಕರ, ಏನು ತಂದಿಯೋ ನನ್ನ ಈ ಮುದ್ದಾದ ತಂಗಿಗೆ? ಅಣ್ಣ, ಒಬ್ಬರ ಹೆಣ್ಣು ಮಕ್ಕಳಿದ್ದರಿಗೆ ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದಗೊಳಿಸಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ತಂದು ಉಡಿಸಿದರು. ನಾವು ಕೂಡ ನಮ್ಮ ತಂಗಿಗೆ ಒಂದು ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವ ಆಸೆ ಅಣ್ಣ. ಅಣ್ಣ, ಇದೇನಣ್ಣ ಇಷ್ಟೊಂದು ಕಿಮ್ಮತ್ತಿನ ಸಾಡಿಯನ್ನು ತೆಗೆದುಕೊಂಡು ಬಂದಿಲ್ಲ ಅಣ್ಣ. ನೋಡಣ್ಣ, ಈ ಸೀರೆ ಹಣದಲ್ಲಿ ನಮ್ಗೆ ಇವತ್ತು ಒಂದು ವಾರದ ಊಟ ಹಾಕಿತನ ಊಟ ಆಗ್ತಿತ್ತು. ಅಯ್ಯೋ ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿದೆಯೇನಮ್ಮ? ನೋಡಮ್ಮ, ಹೊಟ್ಟೆಗೆ ಊಟ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಇದೇ ಸಮಾಜದ ಜನರು ಏನೆನ್ನುತ್ತಾರೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರಿದ್ದರು, ತಂಗಿಗೆ ಒಂದು ಸೀರೆ ತಂದು ಉಡಿಸುವ ಕಿಮ್ಮತ್ತಿಲ್ಲದ ನಾಮರ್ದರು ಎಂದು ಕೇಕೆ ಹಾಕಿ ನಗುತ್ತಾರಮ್ಮ ಈ ಜನರು. ಅಣ್ಣ, ಈ ಸಮಾಜ ನಿಯತರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊತಾರಣ್ಣ? ನೀವ್ ಯಾಕೆ ಕಿವಿ ಕೊಡ್ತೀರಾ? ಈ ಸಮಾಜ ನನಗೆ ಊಟ ಬಟ್ಟೆ ಇಲ್ಲ ಅಂದ್ರೆ ತಂದು ಕೊಡ್ತೇನಣ್ಣ. ಆದ್ರಣ್ಣ, ಈ ನನ್ನ ಅಂದ್ರೆ ಗುಣ ಹೇಗಂತ ನನಗೆ ಚೆನ್ನಾಗಿ ಗೊತ್ತು. ಬಡವರಾದರೂ ಬಂಗಾರದಂತೆ ನೋಡಿಕೊಳ್ತಾರೆ ನಿಮ್ಮ ತಂಗಿಯನ್ನು, ಎರಡು ಕಣ್ಣುಗಳಂತೆ. ನಡೆಯಮ್ಮ ತಂಗಿ, ಈ ಎರಡು ತಂಗಿ ನಿರ್ಮಲಾ ತಂಗಿ, ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಂತೆ. ಇದರಲ್ಲಿ ಯಾವ ಕಣ್ಣುಗಳಿಗೆ ಒಂದು ತೊಂದರೆ ಆದರೆ ನನಗೆ ತೊಂದರೆ ಆದಂತಮ್ಮ. ಅಣ್ಣ, ಈ ಮದುವೆ ಸುದ್ದಿ ಹೀಗೆ ಕಣ್ಣ. ನಡೆಯೋಣ, ಊಟ ಮಾಡೋಣ. ನಡೆಯಮ್ಮ, ಊಟ ಮಾಡಿ ಮುಂದಿನ ಕಾರ್ಯ ನೋಡೋಣ. ಅಣ್ಣ, ಅಣ್ಣ, ಊಟ ಮಾಡುವ ಮೊದಲು ಈ ನಮ್ಮ ಮುದ್ದಾದ ತಂಗಿ ಕಂಠದಿಂದ ಒಂದು ಇಂಪಾದ ಗೀತೆ ಹೊರಹೊಮ್ಮಲಿ ನಮ್ಮ ಅಣ್ಣನಿಗೋಸ್ಕರ. ಆಯ್ತಣ್ಣ, ನಿಮ್ಮ ಇಚ್ಛೆಂತೆ ಆಗಲಿ.
ಅಣ್ಣ ತಂಗಿಯರ ಇಂಗಳ ಜನ್ಮ ಜನ್ಮಗಳ ಅಣ್ಣ ತಂಗಿಯರ ಇಂಗಳ ಜನ್ಮ ಜನ್ಮಗಳ ಈ ಬಂಧುಗಳು ದೇಹಗಳು ಅವಾಗಲೂ ಹರಸುತ್ತಿದೆ ನಡೆಯರಣ್ಣ ಊಟ ಮಾಡೋಣ. ಊಟ ಮಾಡಿ ಮುಂದಿನ ಕಾರ್ಯ ನೋಡೋಣ.
ತಂದಾಣಿ ಯಾವೂರಾಣಿ ಚಂದ್ರಗಿರಿ ಆಣೆ ಇಲ್ಲಿಗೇಕೆ ಬಂತು ಕಿತ್ತನ ಹುಡುಗರ ಅರ್ಪಣೆ ತೋರ್ಸಕ್ ಬಂತು ಹೆಂಗ ಬಂತು ಜಿಂತ ತಾತ್ ಬಂತು ನಿರ್ಮಲ ಬಡತನದಲ್ಲಿ ಬಂಗಾರದ ಜಿಂಕೆ ಅಂತ ಬೆಳೆದು ಬೆಳೆದಿಂಗಾತಿ ಎದ್ದು ಕಾಣುವ ಬಡ ಶಿವ ಶಂಕರನ ಮುಚ್ಚಿನ ತಂಗಿ ನಿರ್ಮಲ ಈ ದೈತ್ಯ ಗುಣದ ದೇವರಾಜನ ಪ್ರಿಯಸೆ ನಿರ್ಮಲ ನಿರ್ಮಲಗೊಳಗಾದ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರ್ಯಾದೆಗೆ ಅಂಜಿ ಬದುಕುತ್ತಿರುವ ನಿನ್ನ ಅಣ್ಣಂದಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ ಸುಕಣಿಯಾದ ನಿನ್ನನ್ನು ನನ್ನ ಸುಳ್ಳಿಯನ್ನಾಗಿಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ಧರೆಯಲ್ಲಿ ತಂಗಿ ಎಬ್ಬಿಸಿ ನಿಮ್ಮಂತ ಸುರ ಸುಂದರಿಯರ ನಾಮಕ್ಕೆ ಭಂಗ ತರುವ ದಂಡನಾಯಕ ದೇವರಾಜನೇ ಅಲ್ಲ. ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಾಲಾಗೇನ ಗೌರಿ ಹೊರಗ ಬಾ ಮಾರಿ ತೋರಿಸ ಬಾ ಚೇ 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 ತೂ 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 ಅವನವನು ಈ ಪೊಲೀಸ್ ನೌಕರಿ ಅಂತೇಳಿ ಯಾ ನನ್ನ ಮಂಗಿನ ಮಕ್ಕಳು ಮಾಡ್ಯಾರ್ರಿ ಅಪ್ಪ ಅಂತೀನಿ. ನಿನ್ನೆ ಬೆಳತನ ಏನಕ್ಕಾದೀವ್ರಿ ಇವತ್ತೊಂದಿನ ಡ್ಯೂಟಿಗೆ ರಜೆ ಹಾಕಿ ತನ್ನಗ ಮನ್ಯಾಗ ನಿದ್ದೆ ಮಾಡ್ಬೇಕಂದ್ರ ಈ ನಮ್ಮ ಮ್ಯಾಗಿನ ಸಾಹೇಬ್ರದೊಂದು ದೊಡ್ಡ ಕಾಟನ ರೀ ಅಪ್ಪ ಅಂತೀನಿ. 5 ಗಂಟೆ ತನ ಡೇ ಡ್ಯೂಟಿ ಮಾಡಿ ಮನೆಗೆ ಹೋಗಂದ್ರು ಇಲ್ಲರ ನೋಡಿದ್ರ ನಮ್ ಜುಮ್ಮಣ್ಣ ಮಾವನ್ ಅಂತ ಒಂದ್ ಕುಡುಕಿರಿಯಾಕಿನೋ ಬರವಲ್ದ ಅವನ್ಗೂಡು ಒಂದು 50 ರೂಪಾಯಿ ಎತ್ತಿ ಫಸ್ಟ್ ಕ್ಲಾಸ್ ಆಗಿ ನಮ್ಮ ಸಂಗಪ್ಪಕ್ಕನ ಅಂಗಡಿ ನಾಷ್ಟ ಹೊಡ್ದು ಈ ಹಿಂದ ಈ ನಮ್ಮ ಬೇವಿನ ಗಿಡದ ಬಿಡಕ ಆ ಕಾಳಮ್ಮನ ಮಕ ನೋಡ್ಕೊಂತ ತನ್ನಗ ಮುಕ್ಕೊಂಡ್ಬಿಡ್ಬೇಕಂತ ಮಾಡೀನ್ರಿ ಅಪ್ಪ. ಎಲ್ಲಿರುವೆ
ಅಪ್ಪಾಜಿ ಹುಟ್ಟಗ ಪ್ರಪೋಸ್ ಮಾಡಿ ಲವ್ ಯು ವಂದನ ನಿನ್ನ ಮದುವೆ ಅಂದರದಾಗ ಬಂದು ಮಾಡಲಿಲ್ಲ ಅವಮಾನ ಅರಿತಂತ ಬಿಟ್ಟೆ ಗಂಡನಗಿಂತ ಕೈ ಬಿಡಲಿನ ನಾವ್ದ ಹುಡುಗಿ ನಾಯಿಗೆ ಹೋಲಿಸಿ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಕಲಿಯುಗದ ಕೃಷ್ಣನ ನಾನು ಕಳ್ಕೊಂಡ ಕಲಿಯುಗದ ಸಂಬಂಧ ಚಂದ ಕಾಗೆಗೋ ಎಲ್ಲಿ ಸಂಬಂಧ ಮನವನೆಗೋ ಮಂಚೆಗೋ ಕೃಷ್ಣ ಒಂದಾಗಲಿಲ್ಲ ಬುಲ್ಬುಲ್ ಮಾತಾಡಕ್ಕಿಲ್ಲ ಬುಲ್ಬುಲ್ ಮಾತಾಡಕ್ಕಿಲ್ಲ ನಿಲ್ಲ ನಿಲ್ಲ ಕಾವೇರಿ कामावा जायला उशीर जायला कामावा जायला उशीर जायला बघताय रिक्षावाला बघताय रिक्षावाला बघताय रिक्षावाला बघताय रिक्षावाला ಮಡ್ಡಿಗೆ ಬರಾಗಿದ್ದೆ ನಂದೈತಿ ಕುರಿ ದಡ್ಡೆ ಮಡ್ಯಾಗ ಚಿಕ್ಕಾರ ಬಾಳ ಪೋರೆ ಕೆಂಪನ ಪಡ್ಡೆ मैनों में सपना सपनों में सजना सजना के दिल आ गया यू सजना के दिल आ गया यू सजना के दिल आ गया दुनिया का बंदा कदी मेला ना होनी अगाड़ दिन ना होनी अगाड़ दिन ना होनी ಸಿನಿಮಾದಾಗ ಏನಪ್ಪ ಏನಪ್ಪ ಕರೆಂಟ್ ಹುಡುಗಿ ನಿನ್ನ ಗ್ಯಾರೇಜ್ನಾಗ ಬಿಡಲೇನ ನನ್ನ ಗಾಡಿ ಹಂಗಂಗರ ಕತಿ ಮನದಾಗ ಹೋಗೋಣ ನೋಡಿ ಚಂದ್ರಗಿರಿ ಹಳ್ಳದಾಗ ಹುಡುಗಾಲಿನ ಗ್ಯಾರೇಜ್ನಾಗ ಬಿಡಲೇನ ನನ್ನ ಗಾಡಿ ಹುಡುಗಾಲಿನ ಗ್ಯಾರೇಜ್ನಾಗ ಬಿಡಲೇನ ನನ್ನ ಗಾಡಿ ಹೇಗಂಗರ ಆಯ್ತತಿ ಮನದಾಗ ಹೋಗೋಣ ನಡಿ ಸಾಲಿ ಮುಂದ್ಯಾಗ ನಿಂದರಾಗ ನಂದು ನಿಂದರಾಗ ನಿಂದು ನಿಂದರಾಗ ನಂದು ನಂದರಾಗ ನಿಂದು ನಿನ್ನ ಮನಸ್ಸಿನಾಗ ನನ್ನ ನಾಚಿಯಾಗ ನೀನು ನಿಂದರಾಗ ನಂದು ಲವ್ ಮಾಡಬೇಕಾ ಗೆಳೆಯ ಜೀವನದಾಗ ಒಮ್ಮೆರ
ಪ್ರಪೋಸ್ ಮಾಡಿ ಲವ್ ಒಂದಾಳು ಗಿಲಿ ಲೈಫ ಗಿಲಿ ನಿನ್ನ ಪ್ರೀತಿಸಿ ಮದುವೆಯಾಗನು ಗೆಳೆಯ ಅಂದಾಳು ಗಿಲಿ ಲೈಫ ಗಿಲಿ ಕಡಿಮೆ ತಕೋರೋಣ ಒಬ್ಬನ ತಲಕೋಣ ನಿಮ್ಮೋಡೆ ಸುತ್ತಿ ಸುತ್ತಿ ಕನ್ನಲಗೇನ ದಾರಿ ತೋರಿಸುತ್ತ ಮಾರಿ ತೋರಿಸುತ್ತ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಚಂಪರ ಹಾಗೆ ತಡನ್ ಚನ್ನ ಹರೆಯದ ಹುಡುಗರ ಹುಚ್ಚ ಹಿಡಿತೆ ಮೊದಲನೇ ಹೆಣ್ಣ ಅದು ಹಂಗಲ್ಲ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಂಪರ ಮಾಡಿನ ಪ್ಯಾಸನ್ನ ಹರಿದ ಹುಡುಗರ ಮುದುಕರಿಗೆಲ್ಲ ಕೊಟ್ಟೆನ ಮೆನ್ಸನ್ನ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ಕಾಲೇಜ್ ಬಿಟ್ಟು ನಾ ಬಂದಾಗ ಕುಂತಿತ್ತ ನೋಡ ಹುಡುಗಿ ಎದುರಾಗ ಬಸ್ ಸ್ಟ್ಯಾಂಡ್ ಕಣ್ಣ ನಿನ್ನ ಮ್ಯಾಗ ಕೊಡ್ತಾರ ನನ್ನ ಕೊಡ್ತಾರ ನೋಡಾಗ ನಾಳೆ ಬರ್ತಾರ ನೀ ಗಟ್ಟಿ ಮನಸ್ಸು ಮಾಡ ನಾ ಬರ್ತೀನಿ ನಾನು ಕೂಡ ನೀ ಗಟ್ಟಿ ಮನಸ್ಸು ಮಾಡ ನಾ ಬರ್ತೀನಿ ನಾನು ಕೂಡ ಗೆಳೆಯ ನೀ ಕೈಗಳ ಮ್ಯಾಲ ಕರಿಗೆ ನನ್ನ ಕೊಡ್ತಾರ ನನ್ನ ಕೊಡ್ತಾರ ನೋಡಾಗ ನಾಳೆ ಬರ್ತಾರ ಮನಕ ಬಾಳೈತಿ ಎಳಕ ಕರಿತಾಳ ಬಾ ಅಂತ ಹೊಲಕ ಬುದ್ಧಿ ಕಟ್ಟಿಲ್ಲ ಇದಕ ನನಗ ಕೊಡದನು ಅಂತಾಳ ಪದಕ ಈಕೆ ಕಣ್ಣೈತಿ ನೋಡ ಹುಡುಗಿ ನನ್ನ ಮೇಲೆ ಇದಕ ಯವ್ವ ಮಗಳ ಗೌರಿ ದೌಡ್ದವ್ನ ಬಾರ ನಿನ್ನವಣ ಆ ನಮ್ಮ ಸಾವುಕಾರ ಮನೆ ಮುಟ್ಟುದೊಳಗ ಯಾವತ್ ಮಾಡ್ತೀಯ ಅಯ್ಯವ್ವ ಏ ಯಪ್ಪ ನಂಗ್ ನಿನ್ನಿಂದ ಅಡ್ಡಾಡಿ ಕಾಲು ಸಾತ ನೋಡಿ ನಾ ಬರ್ಲ ನಡಿ ಅಪ್ಪ ಸ್ಟಾಪ್ 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 ಎಲ್ಲಿ ಕೊಂಡೈತೆ ಸವಾರಿ ಏ ಯಪ್ಪ ಪೊಲೀಸ್ ಸಾಹೇಬ್ರು ಯಪ್ಪ ಪೊಲೀಸ್ ಸಾಹೇಬ್ರ ನಮಸ್ಕಾರ ಏನೋ ಮುದುಕ ನಿನ್ನ ಹೆಸರ ನನ್ನ ಹೆಸರು ಮುರುಗೇಶ್ ಅಂತ ನೋಡ್ರಿ ಅಂದ್ರ ವಯಸ್ಸೆಷ್ಟ ಅದನ್ನೆಲ್ಲ ತೊಗೊಂಡ್ ನೀವೇನ್ ಮಾಡ್ತೀರಿ ಪೊಲೀಸ್ ಸಾಹೇಬ್ರ ಮುಚ್ಚ ಬಾಯ್ ತಗದು ಒಂದ್ ಇಟ್ಟಿನಂದ್ರ ಬಾಯಾಗಿನ ಗುರುಗು ಕರಿಗೆ ನೀರಾಗಿ ಹೊರಗ್ ಬಂದಿತ್ತ ನಾನಂದ್ರ ಯಾರನ್ ಮಾಡಿ ಅವಡಿಗೆ ಹೆಡ್ ಕಾನ್ಸ್ಟೇಬಲ್ ಸಾಧು ಅಂದ್ರ ಪಿಕ್ಚರ್ನ್ಯಾಗ ಕಾಮಿಡಿ ಮಾಡ್ತಾರಲ್ಲ ಆ ಸಾದು ಏನ್ರಿ ಅಲ್ಲ ಅವಡಿಗೆ ಅವ ಸಾಧು ಕುಕಿಲ್ಲ ನಾನು ಸಾಧು ಪೊಲೀಸ ಹೇಳೋ ಮುದಕ ವಯಸ್ಸೆಷ್ಟ ನಿನಗ ನನಗೊಂದು 60 ವರ್ಷ ಅದ ನೋಡ್ರಿ ಈಗ ಅದಾಳ್ರಿ ನನ್ನ ಮಗಳು ಈಕಿ ಒಂದ್ 22 ತುಂಬಿ ತುಡುಕ್ಯಾಡ್ತಾವ ನೋಡ್ರಿ 22 ವರ್ಷ ಹಂಗಂದ್ರ ಮಗಳದು ಮದ್ವಿ ಮಾಡಿ ಏನ ಇಲ್ರಿ ಸರ ನಮ್ಮಪ್ಪಿ ನನಗೆ ಇನ್ನೂ ಗಂಡು ಹುಡುಕಾತನ ಮುಗೀತು ಬಿಡ್ರಿ ನಿಮ್ ಕತಿ ನಿಮ್ಮ ಅಪ್ಪ ನಿಮ್ಗ ಗಂಡ ನೋಡಿ ಮದ್ವಿ ಮಾಡೋದ್ರೊಳಗ ನೀವು ಆ ಸಿದ್ಲಿಂಗ ಮಗಳಲ್ಲ ಹಂಗ ಆಗಿರ್ತೀರಿ ಇರ್ಲಿ ಬಿಡ್ರಿ ನಿಮ್ಮದ್ ಯಾಕೆ ನಮ್ಗೆ ಸುದ್ದಿ ಲೈಸೆನ್ಸ್ ಕೊಡ್ರಿ ಲೈಸೆನ್ಸ್ ಸಾರಿ ಲೈಸೆನ್ಸ್ ಎದ್ರದ್ರಿ ಅಪ್ಪ ನಾವೇನ ಗಾಡಿನಾರ ತಂದಿಲ್ಲ ಲೈಸೆನ್ಸ್ ನಿಮ್ಗೆ ತೋರ್ಸಾಕ ಏನದಕ್ಕ ಯಾಕೋ ಬೆಂಡ್ ಎತ್ತಿ ಕೊಂಡಿ ಮ್ಯಾಗ ಕುಂದಿರ್ಸಿ ತಂಡಿ ಹಿಡ್ಸಂದಿನ ನಾನು ನಿಮ್ ಗಾಡಿ ಲೈಸೆನ್ಸ್ ಕೇಳಿಲ್ಲ ಈ ರೋಡ್ ಮ್ಯಾಗ ನಡ್ಕೊಂತ ಬಂದಿರಲ್ಲ ಆ ಲೈಸೆನ್ಸ್ ಕೇಳಿದ್ಯಾ ಅಲ್ರಿ ಸಾಹೇಬ್ರ ರೋಡ್ನ್ಯಾಗ ನಡ್ಕೊಂತ ಹೋಗಾಕು ಲೈಸೆನ್ಸ್ ಬೇಕನ ಅಲ್ಲ ಹುಡುಗಿ ಕೇಳಿಲ್ಲ ನೀನೆ ಲೈಸೆನ್ಸ್ ಇಲ್ಲದ ಅಡ್ಡಾಡಿದವ್ರನ್ನ 10 ತಿಂಗಳ ಜೈಲಿಗೆ ಒತ್ತಿ 10,000 ದಂಡ ತಗೊಂಡು ಹೊರಗ ಬಿಡ್ತೀವಿ ಇರ್ಲಿ ಸರಳ ಲೈಸೆನ್ಸ್ ತೋರಿಸ್ತಾರೆ ಏನ ಕೇಸ್ ಬರೀಲ ಯಪ್ಪ ಸಾಹೇಬ್ರ ಮನುಷ್ಯರು ಅಡ್ಡಾಡಕ್ನು ನಾವು ಲೈಸೆನ್ಸ್ ತತ್ರ ಅಂತ ನಮಗೆ ಗೊತ್ತಿದ್ದಿಲ್ಲ ನೋಡ್ಯಪ್ಪ ಇನ್ನೇಮೆ ಬರ್ಬೇಕಾದ್ರ ಲೈಸೆನ್ಸ್ ತಗಸ್ಕೊಂಡ ಬರ್ತೀವಿ ನಮ್ಮನ್ನು ಬಿಟ್ಟು ಬಿಡ್ರಪ್ಪ ಈಗ ಮೊದಲ ಏ ಮಗನ ಮುರುಗೇಶ ಸರಳ ಲೈಸೆನ್ಸ್ ತೋರಿಸ್ತೀವಿ ನೀ ನನ್ನ ಲಾಟಿ ಏರಿಸಬಾರ್ದ ಏರಿಸಿದ್ದೀನಂದ್ರ ನವಕರಣ್ಣಿ ಕುಡ್ದಾಗ ಬಾಯಾಗ ಹಂಗ ಬರುತ್ತಾ ಹಂಗ ತಂದಿ ಮಗಳಿಗೆ ಬಾಯಾಗ ಬರಕ್ ಬರ್ತಾ ಹುಷಾರಿರಿ ರೀ ಸಾಹೇಬ್ರ ಸ್ವಲ್ಪ ತಡ್ಕೋರಿ ಯಾಕಂದ್ರ ನಮ್ಮ ಅಪ್ಪಗ 60 ವಯಸ್ಸ್ರಿ 63 ಆಗಿರ್ತೈತಿ ನಾ ಎಲ್ಲ ಹೇಳ್ತೀನಿ ಇವ್ರು ಸ್ವಲ್ಪ ತಡ್ಕೋರಿ ಏ ಅಪ್ಪ ಬಾಯ್ಲಿ ಏನವ್ವ ಯವ್ವ ಮಗಳ
ಯಪ್ಪ ಇದು ಪೊಲೀಸರ ನಾಯ, ಇದಕ್ಕ 10 ರೂಪಾಯಿ ಚಾ ಕುಡಿಯಕ್ಕಿಲ್ಲ. ನಾ ಎಲ್ಲ ಕೊಡ್ತೀನಿ ನಡಿಯಪ್ಪ. ಯವ್ವ ಪೊಲೀಸ್ರೇನ ಅಷ್ಟು ಸಲ ನನ್ನ ಮಕ್ಕಳು ಇರುದಿಲ್ಲ ಬೇ ಯವ್ವ. ಯಾಕೆಪ್ಪ? ಅವ್ರ ಲಾಟಿ ಮನಸ್ಸು ಮಾಡಾರ್ದ ಅವ್ರ ಕೈ ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬಾ ಯವ್ವ. ಆಯ್ತಾಳಪ್ಪ, ನೀವ್ ಹೋಗ್, ನಾ ಬರ್ತೀನಿ. ಸಾಹೇಬ್ರ ನಾ ಇನ್ನ ಬರ್ತೀನಿ. ನನ್ನ ಮಗಳು ಕೂಡ ಇಲ್ಲೇ ನಿಂದ್ರಿ. ನಮ್ಮ ಗೌಡ್ರ ಹತ್ಯಾಗ ಹೋಗಿ 1,000 ರೂಪಾಯಿ ಇಸ್ಕೊಂಡು ಗಡಗಣ ಬಂದ್ಬಿಡ್ತೀನಿ ರೀ. ಆಯ್ತು ದೌಡ್ ಬಾ. ಏ ಹುಡುಗಿ ನಿನ್ ದೇಕರ ಮತ್ತೆ ಎಟ್ಟಿಯನ ಮತ್ತೆ 100 ನೋಟನ ನೋಟ್ ಕೊಡ್ಬೇಕಂತ ನಾನು ಮಾಡಿದ್ದೀನ್ರಿ ಸಾಹೇಬ್ರ. ಆದ್ರೆ ನಿಮ್ಮ ಡ್ಯೂಟಿಗೆ ಈ ಬ್ಯೂಟಿ ಮೆಚ್ಚಿ ಮನಸ್ಸು ಕರಿಗೆ ನೀರಾಗೈತ್ರಿ ಸಾಹೇಬ್ರ, ಕರಿಗೆ ನೀರಾಗೈತ್ರಿ ಮಾಮರ. ಅಯ್ಯಯ್ಯೋ ಮಾವ ಅಂತೇಳಿ ಈ ಸಾಧನ ಮನಸ್ಸ ಜಾ ಮಾಡಿದ್ದೆಲ್ಲ ಹುಡುಗಿ. ನೀ 100 ರೂಪಾಯಿ ಕೊಡೋದು ಬೇಡ, ಲೈಸೆನ್ಸ್ ತೋರಿಸೋದು ಬೇಡ. ಈ ಸಾಧನ ಕೈ ಹಿಡಿದು ಈ ಪೊಲೀಸ್ ಮಾವನ ಮನಸ್ಸನ್ನು ತಣಿಸುವಣ್ಣ. ಪಾದವಿ ಪೀಸ ನೀ ಬಲ ನೈಸ ಚಂದ್ರಗಿರಿ ಹುಡುಗರು ಕೊಡ್ತಾರೆ ಕಿಸ ಚಲುವಿನ ಚಿತ್ತಾರ ಹೋಗೋಣ ಎತ್ತರ
ನೋಡ್ಕೋರಿ ಈ ಸಾಧನ ಕೈ ಹಿಡಿದುಕೊಂಡಿದಿ ಅಂತೇಳಿ ನಾಳೆ ಏನ್ರ ಲೈಸೆನ್ಸ್ ಬಿಟ್ಟು ಬಂದ್ರಿ ಅಂದ್ರ ಈ ನನ್ನ ಲಾಟಿಗೆ ಡ್ಯೂಟಿ ಕೊಡ್ಬೇಕಾಗತ್ತಾ ಹುಷಾರಿರೋ ನಾನು ಬರ್ತೀನಿ.